ಪಾಲಾರ್ ನದಿ ನೋಡಲು ಬಂದ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಸಿಆರ್ಎಸ್ ಅನುದಾನದಲ್ಲಿ ಬೇತಮಂಗಲ ಪಾಲಾರ್ ನದಿ ಪ್ರವಾಸಿ ತಾಣ ಅಭಿವೃದ್ಧಿಗೆ ಕ್ರಮ. ಕೆಜಿಎಫ್ ತಾಲೂಕಿನ ಬೇತಮಂಗಲ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಭೇಟಿ, ಭದ್ರತೆಯೂ ಇಲ್ಲ, ನಿರ್ವಹಣೆಯೂ ಇಲ್ಲ. ಅನಾಹುತಕ್ಕೆ ಯಾರು ಹೊಣೆ ಎಂಬ ವಿಶೇಷ ವರದಿಯನ್ನ ಪತ್ರಿಕೆಗಳಲ್ಲಿ ಗಮನಿಸಿರುವ ಜಿಲ್ಲಾಧಿಕಾರಿ ಎಂಆರ್ ರವಿ ಅವರು ಗೇಟ್ಗಳ ಮೇಲೆ ಸಂಚರಿಸಿ ಬಿರುಕು ಬಿಟ್ಟಿರುವ ಪಿಲ್ಲರ್ಗಳನ್ನು ಗಮನಿಸಿ ಶೀಘ್ರದಲ್ಲೇ ತಾಂತ್ರಿಕ ತಂಡ ಬಂದು ವರದಿ ನೀಡಿದ ನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು, ಅಲ್ಲದೆ ಇದನ್ನ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಲಾಗುವುದೆಂದು ತಿಳಿಸಿದರು. ಪಾಲಾರ್ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆಯನ್ನ ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯವರು ನಿರ್ವಹಣೆ ಮಾಡುತ್ತಿದ್ದು, ಬಿರುಕು ಬಿಟ್ಟಿರುವುದನ್ನು ನಾನು ಗಮನಿಸಿದ್ದೇನೆ. ಅನುಭವಿ ಇಂಜಿನಿಯರ್ಸ್ ಬಂದು ಅದನ್ನು ಪರಿಶೀಲಿಸಿ ವರದಿಯನ್ನ ಕೊಡುತ್ತಾರೆ. ನಂತರ ಸಭೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಒಂದು ಸ್ಥಳವು ಪ್ರವಾಸಿ ತಾಣವಾಗಿಸಲು ಉಪಯುಕ್ತವಾಗಿದ್ದು, ಈ ಭಾಗದಲ್ಲಿ ಅನೇಕ ಪ್ರವಾಸಿಗರು ಬರುತ್ತಿರುವುದರಿಂದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಈಗಾಗಲೇ ಪೊಲೀಸರು ಮತ್ತು ಪ್ರವಾಸಿ ಮಿತ್ರ ಹಾಗೂ ಹೋಂಗಾರ್ಡ್ ಹಾಗೂ ಕಂದಾಯ ಇಲಾಖೆ, ಪಂಚಾಯಿತಿ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದ್ದು, ಎಲ್ಲರೂ ಸೇರಿ ತಂಡಗಳನ್ನು ಮಾಡಿಕೊಂಡು ಇಲ್ಲಿ ಕೆಲಸವನ್ನ ಮಾಡಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕೆಜಿಎಫ್ ತಹಶೀಲ್ದಾರ್ ಭರತ್, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವೆಂಕಟೇಶಪ್ಪ, ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಕಾರ್ಯಪಾಲಕ ಅಭಿಯಂತಕರಾದ ಚಂದ್ರಶೇಖರ್, ಸಹಾಯಕ ಅಭಿಯಂತಕರಾದ ಎನ್ಕೆ ವಿಶ್ರಾಂತ್, ಬೇತಮಂಗಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಸಂತ್ ಕುಮಾರ್ ಹಾಗೂ ಅಧ್ಯಕ್ಷ ವಿನು ಕಾರ್ತಿಕ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ, ಹುಲ್ಕೂರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಕಂದಾಯ ಇಲಾಖೆ ಸಿಬ್ಬಂದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಯಶೋಧ ಟಿ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ಪಂಚಾಯತಿಯಿಂದ ನಾವೇನು ಸಪ್ಲೈ ಮಾಡ್ತಾ ಇದೀವಿ, 27 ಬೋರ್ವೆಲ್ಸ್ ರನ್ನಿಂಗ್ ಇದೆ. 27 ಬೋರ್ವೆಲ್ಸ್ ಅನ್ನ ನಾವು ಸಪ್ಲೈ ಮಾಡ್ತಾ ಇದೀವಿ. ಹೊರತು ಇವರಲ್ಲಿ ಒಂದು 10% ಸಪ್ಲೈ ಮಾಡಿಲ್ಲ. ಹಾಂ ಸರ್, ಟೌನಲ್ಲಿ ಜನ ಎಲ್ಲ ಗಲಾಟೆ ಮಾಡ್ತಾರೆ. ಏನಪ್ಪ ಕೆರೆ ತುಂಬಿದಾಗಲೂ ಸಿಹಿ ನೀರು ಕೊಡ್ತಾರೆ ಇದ್ರೆ ಹೇಗೆ? ನೀವು ಕೇಳಬೇಕು, ನೀವೇ ಕೇಳಲ್ಲ ಅಂದರೆ ಹೆಂಗೆ ಅಂತ. 10% also they are not supplying. 1 MLD we are supplying. Nearly 2 MLD required. And the 50% of the requirement. ಅಲ್ಲಿಗೂ ಅಷ್ಟೇ nearly 40 to 50% we are able to supply. ಪ್ರಾಬ್ಲಮ್ ಇರೋದು ಅದಲ್ಲ, ನೀರು ಯಥೇಚ್ಛವಾಗಿದೆ. ಇದನ್ನ ಪಂಪಿಂಗ್ ಕೆಪಾಸಿಟಿ ನಮ್ಮಲ್ಲಿ ಇಲ್ಲ. ಇದನ್ನ ಇವತ್ತವರೆಗೂ ಯಾರು ಪ್ರಶ್ನೆ ಮಾಡಿಲ್ಲ ಅಂದರೆ ಹೇಗೆ? ಲಾಸ್ಟ್ ಟೈಮ್ ಇದನ್ನು ಹೇಳಿದೆ ನಾನು, ಬಂದು ನೋಡೋದು ನನಗೆ ಗೊತ್ತಿಲ್ಲ. ದಟ್ ಈಸ್ ಹೌ ವಿ ಸಾಲ್ವ್ ದ ಪ್ರಾಬ್ಲಮ್. ಎರ್ಗೋಳಿಂದ ನಾವು ಪಂಪಿಂಗ್ ಮಾಡಿ ಕೋಲಾರ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಲ್ಲ ಕುಡಿಯೋ ನೀರ್ದು. ಈಗ ವಿ ಆರ್ ಗೆಟಿಂಗ್ ಮೋರ್ ನಂಬರ್ ಆಫ್ ವಾರ್ಡ್ಸ್, ಬಂಗಾರಪೇಟೆ, ಮಾಲೂರು ಮತ್ತು ಕೋಲಾರ. ಈ ವಿಲೇಜಸ್ಗೂ ಮೊನ್ನೆ ಅವ್ರಿಗೆ ಇಂಜಿನಿಯರ್ ಕಾಲ್ ಮಾಡಿದ್ರು ಸರ್, ಟ್ಯಾಪಿಂಗ್ ಪಾಯಿಂಟ್ ತೋರಿಸ್ಬಿಟ್ಟು ನಾವು ಇಲ್ಲ, ಒಂದು ಕೆಲಸ ಮಾಡಿ, ಯು ಕಮ್ ಔಟ್ ವಿತ್ ಎ ಪ್ರಪೋಸಲ್. ನನ್ನಿಂದ ಒಂದು ಪ್ರಪೋಸಲ್ ನಿಮ್ಮ ಬೋರ್ಡ್ಗೆ ಹಾಕಿಸಿ. ಯು ಗಿವ್ ಮಿ ವಾಟ್ ಎವರ್ ದ ಟೆಕ್ನಿಕಲ್ ಸ್ಪೆಸಿಫಿಕೇಶನ್. ಆಮೇಲೆ ಈಗ ನಗರ ಬೆಳೆದಿದೆ, ಟೌನ್ ಬೆಳೆದಿದೆ, ಆಯ್ತಾ, ಅಲ್ಲಿ ರಿಕ್ವೈರ್ಮೆಂಟ್ ಎಷ್ಟಿದೆ, ಪಾಪ್ಯುಲೇಷನ್ ಎಷ್ಟಿದೆ, ಅವೆಲ್ಲ ಗಮನದಲ್ಲಿ ಇಟ್ಕೊಂಡು ಇದು ಈಗಾಗಲೇ ಒಬ್ಸೊಲೀಟ್ ಆಗಿದೆ, ಹಳೆಯದು ಸ್ಟ್ಯಾಂಡರ್ಡ್. ಅದನ್ನು ನೀವು ಅಗ್ರಿಮೆಂಟ್ ಮಾಡಬೇಕು. ಅದಕ್ಕೆ ಐದರ್ ಯು ಹ್ಯಾವ್ ಟು ರಿಸ್ಟೋರ್ ಅಥವಾ ಯು ಹ್ಯಾವ್ ಟು ಗೋ ಫಾರ್ ನ್ಯೂ. ಅದೆರಡು ಪ್ರಪೋಸಲನ್ನು ನೀವು ಕಳಿಸ್ಕೊಡಿ. ಅದು ಒಂದು. ಎರಡನೇದು ಹ್ಯಾಂಡಿಂಗ್ ಓವರ್ ಆಫ್ ದಟ್ ಮ್ಯಾನೇಜ್ಮೆಂಟ್ ONM. ವಿ ಆರ್ ರೆಡಿ ಸರ್. ಅದನ್ನ ಥಿಂಗ್ ಇಸ್ ಮೀಟಿಂಗ್ ಅಷ್ಟು ಇಲ್ಲ, ನಮ್ಮಿಂದ ನಾನೇನು ಇನ್ನೊಂದು ಅಟ್ರಾಕ್ಷನ್ ಮೂಡಿಗೆ ತಾವು ಹಾಕೊಡಿ ಸರ್. ಮೂಡಿಗೆ ಹಾಕೊಟ್ರೆ ಕಂಡಕ್ಟ್ ಮೀಟಿಂಗ್ ಸರ್, ಅಲ್ಲಿ ಕೆಂಬಿ ಸಾಕು ಸರ್. ಪ್ರಿಪೇರ್ ಟು ಲೆಟರ್ಸ್. ಸರಿ ಸರ್. ಪ್ಯೂರ್ಲಿ ಮೈನಿಂಗ್ ಏರಿಯಾಸ್, ಪ್ಯೂರ್ಲಿ ಬೋರ್ವೆಲ್ ಸರ್. ನಾನ್ ಮೈನಿಂಗ್ ಏರಿಯಾ ವಾಟ್ ಇಸ್ ದ ರಿಕ್ವೈರ್ಮೆಂಟ್ ನಿಯರ್ಲಿ 10 to 12 MLD ಇದೆ. ಬಟ್ ಯು ಆರ್ ಸಪ್ಲೈಂಗ್ ಓನ್ಲಿ 5 MLD ಸರ್. ಅಲಾಂಗ್ ವಿತ್ ಅಲ್ಲೂ ಬೋರ್ವೆಲ್ ಏನಾಗಿದೆ ಸರ್, ಬೋರ್ವೆಲ್ ಹ್ಯಾಸ್ ಬೀನ್ ಮೇಂಟೈನ್. ನೋಡ್ಕೊಳ್ಳೋರು ಇದಾರೆ ಇಲ್ಲಿ? ಇಲ್ಲ ಸರ್, ಅದನ್ನೇ ನಾವು ಹ್ಯಾಂಡ್ ಓವರ್ ನೀವು ಹ್ಯಾಂಡಿಂಗ್ ಓವರು ಮಾಡ್ತಾರ ಅಥವಾ ನಾವು ನಮಗೆ ಮಾಡೋಕ್ಕೂ ನೀವು ಬಿಡ್ತಾ ಇಲ್ಲ? ಅಲ್ಲ ಸರ್, ನಾವು ಮಾಡಕ್ಕೆ ರೆಡಿ ಇದೆ ಸರ್. ಅದು ನಾವು ಏನಾಗ ಒಂದು ಮೀಟಿಂಗ್ ಡಿಸ್ಕಷನ್ ಆಗಿದೆ. ಅದೇ ಪೆಂಡಿಂಗ್ ಬ್ಯಾಲೆನ್ಸ್ ಇದೆ. ಈ ಶುಡ್ ನಾಟ್ ಬೋರ್ಡ್ ನಮಗೆ ತಿರುಗಾಡ್ಕೊಂಡು ಬರ್ಕೊಳ್ಳಿ ಸರ್. ಹೌದು, ಅದಕ್ಕೆ ಬೋರ್ಡ್ ಈ ಸಾಧ್ಯ ಸರ್. ಅದನ್ನು ನಮ್ಮ ಯೂನಿಯನ್ ಸೆಕ್ರೆಟರಿಗೆ ಹಾಕಿದ್ದೀವಿ ಮಾಡಿಬಿಟ್ಟು ಗಿವ್ ಸಮ್ ಡಿಸಿಷನ್. ಇಲ್ಲಾಂದರೆ ಸ್ಟಾಫ್ ಅಂತಲ್ಲ, ಇಲ್ಲಿ MTF ಸರ್. ನಮ್ಮ WTP ಇರೋದು 9 MLD ಸರ್ ಪರ್ ಡೇ. ಬಟ್ ಅದು 120 years ಆಗಿರೋದು ಸರ್. ಕೆಪಾಸಿಟಿ ಅಷ್ಟು ರಿಡ್ಯೂಸ್ ಟು ನಿಯರ್ಲಿ 5 MLD. ಸೊ ಹಾಗಾಗಿ 5 MLD ಅಂದರೆ ನಿಯರ್ಲಿ ರಿಪ್ಲೇಸ್ಮೆಂಟ್ ಯಾಕೆ ಮಾಡ್ತಾರೆ? ಅದನ್ನೇ ನಾವು ಅಮೃತ್ 1 ಪ್ರಪೋಸ್ ಮಾಡಿದ್ವಿ ಸರ್. ಅಮೃತ್ 1 ಇದು ದಿಸ್ ಇಸ್ ಎ ಮೇಜರ್ ಸೋರ್ಸ್ ಆಫ್ ವಾಟರ್, ಡ್ರಿಂಕಿಂಗ್ ವಾಟರ್ ಫಾರ್ ಬೇತಮಂಗಲ and KGF. And if you augment the capacity of your WTP, automatically you can maximum utilize. Yes, 9 MLD is a huge quantity.
ಈಗ 4 MLD ಕಡಿಮೆ ಆಗುತ್ತೆ ಅಂದ್ರೆ ಪ್ರಪೋಸ್ ಮಾಡಿದಾಗ ಏನಂತಾರೆ ಪ್ರಪೋಸ್ ಮಾಡಿದಾಗ ಸೆಂಟ್ರಲ್ ಗೌರ್ಮೆಂಟ್ ಅವರು ಇದ್ರ ಪ್ರಕಾರ ಗೈಡ್ಲೈನ್ಸ್ ಪ್ರಕಾರ ರೆಸ್ಟೋರೇಷನ್ ತಗೊಳಂಗಿಲ್ಲ ಅಂದ್ಬಿಟ್ಟು ಅದು ಡ್ರಾಪ್ ಬೇರೆ ನ್ಯೂ ಸರ್ ನ್ಯೂ WTPಗೆ ಅವಾಗ ಅಮೌಂಟ್ ವಾಸ್ ವೇಸ್ಟ್ ಸರ್. ಹಾಗಾಗಿ ಅಂದರೆ ಡಿಸ್ಟ್ರಿಬ್ಯೂಷನ್ ಮಾತ್ರ ತಗೋಬಿಟ್ರು ಸರ್. ಅಲ್ಲೇನು ಮಾಡಿದ್ರೆ ಬೇಸ್ಡ್ ಆನ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಎಷ್ಟಿದೆ ಚೆನ್ನಾಗಿದೆ ಸರ್ ಪರವಾಗಿಲ್ಲ ಸರ್. ಅಂದರೆ ನಾವು OHTಗಳಿದೆ ಸರ್ ಓವರ್ ಟ್ಯಾಂಕ್ಸ್ ಒಂದು ನೀಲಿ 10 ಓವರ್ ಟ್ಯಾಂಕ್ಸ್ ಇಲ್ಲಿಂದ ನೀವು ಲಿಫ್ಟ್ ಮಾಡಿ ಪೈಪ್ ಲೈನ್ OHT ಪೈಪ್ ಲೈನ್ ಸರ್. ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಹೌದು ಸರ್. 10% ಹೌದು ಸರ್. ಸರ್ ಇದೆ ಸರ್. ಈಗ ನಿಯರ್ಲಿ 110 ಏಕರ್ಸ್ ಅಂದರೆ 110 ಕೋಟಿ 110 ಕೋಟಿ ಬೇಕಾಗುತ್ತೆ ಇನ್ಕ್ಲೂಡಿಂಗ್ ಹೊಸ WTP ಸರ್. ಇದನ್ನು ಮಾನ್ಯುಮೆಂಟ್ ಥರ ಇಟ್ಕೋಬೇಕು ಸರ್. ಯಾಕಂದರೆ ಹಳೆ ಕಾಲದ್ದು ಕೆನಾಟ್ ಬಿ ಅಂದರೆ ಹೌದು ಸರ್. ಅವ್ರು ಸ್ಟ್ಯಾಂಡ್ ಬೈ ಸರ. ಬಟ್ ಮಿನಿಮಮ್ ಅಂದರೆ ಏನು 5 MLD ಆ 5 MLD ಮೇಂಟೈನ್ ಮಾಡ್ತಾರೆ. ಅದಕ್ಕೆ ಅಡಿಷನಲ್ ಆಗಿ ಎಷ್ಟು WTP ಬೇಕು ಅಲ್ಲ ಓವರ್ ಎ ಪೀರಿಯಡ್ ಆಫ್ ಟೈಮು ಈ ಜನಸಂಖ್ಯೆ ಜಾಸ್ತಿ ಆಗಿದೆ, ನಗರ ಬೆಳೆದಿದೆ, ಅದಕ್ಕೆ ನೀವು ಇಲ್ಲಿ ಅದನ್ನ ಕಂಪೆನ್ಸೇಟ್ ಮಾಡ್ಕೊಳ್ಳದೆ ಹೋದ್ರೆ ವಾಟ್ ಇಸ್ ಈ ಬ್ರಿಟಿಷನ್ ಕಾಲದಲ್ಲಿ ಇಟ್ಕೊಂಡು ಜನಸಂಖ್ಯೆಗೆ ನಾವು ನೀರು ಕೊಡ್ತೀವಿ ಅಂತಂದ್ರೆ ಆಗ ಆಗಲೇ 9 MLD ಮಾಡಿದಾರಲ್ಲ. ಅವ್ರು ಇಡೀ KGF ಪಾಪ್ಯುಲೇಷನ್ ಮೇಲೆ 9 MLD ಮಾಡ್ತಾರೆ. ನಾವು ಇಟ್ ಇಸ್ ರಿಕ್ವೈರ್ಡ್ ನಿಯರ್ಲಿ 25 MLD ಕಂಪ್ಲೀಟ್ KGF. ಅದರಲ್ಲಿ ನಾವು ಮೈನಿಂಗ್ ಏರಿಯಾ ನಾನ್ ಮೈನಿಂಗ್ ಅಂದರೆ ನಿಯರ್ಲಿ 50% ಡಿವೈಡ್ ಆಗುತ್ತೆ. ಅವಾಗ ನಿಯರ್ಲಿ 12 MLDನೇ ಬೇಕು ಸರ್. ಈಗ ನಾನ್ ಮೈನಿಂಗ್ ಏರಿಯಾಗೆ 12 MLD ಬೇಕು. ವೆರಾಸ್ ಯು ಆರ್ ಪಂಪಿಂಗ್ ಓನ್ಲಿ 5 MLD. ಏನು ಅವರ್ಗೆ ಮ್ಯಾನೇಜಿಂಗ್ ಅದು ವಿತ್ ಬೇರೆ ಮಾಡ್ತಾ ಇಲ್ಲ. ಸುಮಾರು ದಿನದಿಂದ ಪೆಂಡಿಂಗ್ ಇದೆ ಸರ್ ಅದು. ಈಗ OHT ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಫೆಸಿಲಿಟಿ ಇದೆಯಾ ಸರ್? ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅಮೃತ್ ಒಂದೊಂದು ತಗೊಂಡಿದೆ ಸರ್. ಬಟ್ ಏಜೆನ್ಸಿ ವೆರಿ ಸ್ಲೋ ಸರ್. ಇನ್ನೂ ಕಂಪ್ಲೀಟ್ ಆಗಿಲ್ವಾ? ಇನ್ನೂ ಒಂದು 5 ಕಿಲೋಮೀಟರ್ ಆಗ್ತದೆ ಸರ್. ಅದು ಮಾಡಿದ್ಮೇಲೆ ಕಮಿಷನ್ ಮಾಡಬೇಕು ಸರ್. ಲಿಂಕ್ ಇದೆ. ಅದು ಕಮಿಷನ್ ಮಾಡಿದ್ಮೇಲೆ ಈಗ ಬಿಲ್ ಪ್ರೈಸ್ ಅಲ್ಲೂ ಇರಬೇಕಲ್ಲ ಸರ್. ಅಲ್ಲೂ ಬಿಲ್ ಪ್ರೈಸ್ ಇರಬೇಕು. ಇದೆ ಸರ್. ಇದೆ ಸರ್. ಡೈಲಿ ರಿಕ್ವೈರ್ಮೆಂಟ್ ಈಸ್ ಅಬೌಟ್ ಅದೇ ಸರ್ 12 MLD ನಮಗೆ ನಾನ್ ಮೈನಿಂಗ್ ಏರಿಯಾಗೆ 12 MLD ಬೇಕು. ಬೇರೆ ವಿ ಆರ್ ಪಂಪಿಂಗ್ ಅಬೌಟ್ 5 MLD. ಇಲ್ಲ ಅಟ್ಲೀಸ್ಟ್ ನೀವು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ಕಂಪ್ಲೀಟ್ ಮಾಡಿ ಸರ್. ಆಮೇಲೆ ಅದೇನು ಮಾಡಿದ್ದಾರೆ ಸರ್ ಯಾರು ಕಾಂಟ್ರಾಕ್ಟ್ ಕಾಂಟ್ರಾಕ್ಟರ್ ಶ್ರೀರಾಮ್ ಇನ್ಸ್ಟಿಟ್ಯೂಟ್ ಅಂತ ತಮಿಳ್ನಾಡು. ಮತ್ತೆ ಇನ್ನೂ ಮೇಲೆ ಆಕ್ಷನ್ ತಗೊಂಡಿಲ್ಲ ಸರ್ 5 ಕೋಟಿ ನಾವು ಆಲ್ರೆಡಿ ಲೆವಿಟ್ ಸರ್. ಬಟ್ 5 ಕೋಟಿ ಹಾಕಿದ್ರು ಈಸ್ ನಾಟ್ ಏಬಲ್ ಟು ಕಮ್ ಸರ್. ಈ ಪ್ರಾಬ್ಲಿ ನೆಕ್ಸ್ಟ್ ನಾವು ಬ್ಲಾಕ್ ಲಿಸ್ಟ್ ಮಾಡಿ ಅಂತವ್ರನ್ನ ಯಾಕೆ ಇಟ್ಕೋತೀರಿ? ಸರ್ ಈಗ ನಮ್ಮ ನೋಡಿ ನಿಮ್ಮದು ನೀವು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕು ಸರಿಗೆ ಮಾಡೋದಿಲ್ಲ, ಅಲ್ಲೂ ಕೂಡ ಇಟ್ ಈಸ್ ಇನ್ಕಂಪ್ಲೀಟ್. ಫಿಲ್ ಫ್ರೈಜ್ ಅಲ್ಲೂ ಆಗ್ತಾ ಇದೆ, ಬರೋ ನೀರೆಲ್ಲ ಸೋರಿಕೆ ಆಗ್ತದೆ, ಅಥವಾ ನೀರು ಜನಗಳಿಗೆ ಕೊಡೋಕೆ ಆಗದ ಮೇಲೆ ಮತ್ತೆ ನಾವು ಇನ್ನೇನು ಕೊಡೋಕ್ಕೆ ಸಾಧ್ಯ? ಪ್ರಪೋಸಲ್ ಈಗ ಸರ್ ಅಮೃತ್ ಸೂಚಿಯಿಂದ ಪೆಂಡಿಂಗ್ ಆಗ್ಬಿಟ್ಟಿದೆ. ಮೊನ್ನೆ ಚೇರ್ಮನ್ ಮೀಟಿಂಗ್ ಮಾಡಿದ್ರು ಸರ್. ಒಂದು ಮಂತಲ್ಲಿ ಅದನ್ನು ಅಂದರೆ ನಿಯರ್ಲಿ 3 months ಆಫ್ ಯಾವಾಗ ಆಗಿದೆ ವರ್ಕ್ ಆರ್ಡರ್ ಎಲ್ಲ? ಸರ್ ಇದು 2021 ಸರ್. 21 ಎಲ್ಲಿವರೆಗೂ ಹೆಂಗೆ ಇಟ್ಕೊಂಡಿದ್ದೀರಿ ಅವ್ರನ್ನ? ಅದಲ್ಲೇ ಸರ್ ನಾವು ಬ್ಲ್ಯಾಕ್ ಲಿಸ್ಟ್ ಮಾಡೋಕೆ ಹೋದರೆ ಅಲ್ಲಿ ಇನ್ನೂ ಎಷ್ಟು 5 ಕಿಲೋಮೀಟರ್ ಇದೆ? 5 ಕಿಲೋಮೀಟರ್ ಸರ್. 5 ಕಿಲೋಮೀಟರ್ 2 ಓವರ್ ಟ್ಯಾಂಕನ್ನು ಕನ್ಸ್ಟ್ರಕ್ಷನ್ ಅರ್ಧಕ್ಕೆ ನಿಲ್ಲಿಸ್ಬಿಡ್ತೀವಿ ಸರ್. ಕಂಪ್ಲೀಟ್ ಅವಾಗ ಎಷ್ಟಾಗುತ್ತೆ OHTಗಳು? ಸೊ ಓವರ್ ಅದೇ ಇನ್ನೆರಡು ಸೇರ್ಸೆಟ್ ಒಂದು ಸರ್. ಈಗ ಫಂಕ್ಷನಲ್ ಎಷ್ಟಿದೆ? ಫಂಕ್ಷನಲ್ಲಿ ಈಗ ನಿಯರ್ಲಿ ಒಂದು 5 to 6 ಇದೆ ಅಷ್ಟೇ. ಅಷ್ಟೇ ಸರ್. ಸಾಕಷ್ಟು ನೀರು ಪಂಪ್ ಮಾಡೋಕ್ಕಾಗ್ತದೆ ಸರ್. ಅವಾಗೇನಾಗುತ್ತೆ ಸರ್ ಇಲ್ಲಿ ಅಡಿಷನಲ್ ಪಂಪೂ ಅದರಲ್ಲೇ ಇದೆ ಸರ್ ಪ್ರಾವಿಷನ್. ಈಗ ವಾಟ್ ಈಸ್ ಯುವರ್ ಆಕ್ಚುಯಲ್ ರಿಕ್ವೈರ್ಮೆಂಟ್ ಆಫ್ OHT? ಓವರ್ ಟ್ಯಾಂಕ್ ಸರ್ ಇನ್ನೂ ಅಡಿಷನಲ್ ಬೇಕು ಸರ್. ಇನ್ನೂ 4 ಓವರ್ ಟ್ಯಾಂಕ್ ನೀವು ಅದನ್ನ ಪ್ರಪೋಸ್ ಮಾಡ್ತೀವಿ? ಇದೆ ಸರ್. ನಮ್ಮ ಕಂಪ್ಲೀಟ್ ಮತ್ತೆ ಕಾಂಪ್ರಹೆನ್ಸಿವ್ ಆಗಿ ನೀವು ಸಮಸ್ಯೆನ ನೋಡದೆ ಹೋದ್ರೆ ಸಮಸ್ಯೆ ಬಗೆಹರಿಯೋದೇ ಇಲ್ಲ. ಜನ ಕೇಳೋದಿಲ್ಲ ಅಂತ ಅಂದ್ಬಿಟ್ಟು ನೀವು ನೀರು ಇಷ್ಟು ನೀರು ಹರ್ಕೊಂಡು ಎಲ್ಲಿ ಹೋಗ್ತಾರೆ? ಈಗ ನೀರು ರಾಮಸಮುದ್ರದಲ್ಲಿ ಹೋಗುತ್ತೆ, ತಮಿಳ್ನಾಡು ಹೋಗುತ್ತೆ ಸರ್. ಇನ್ನೊಂದು BGM ಮೇಲೆ ಪ್ರದೇಶ ತಾವು ಹೊರಗಿನ ಮೇಲೆ ಸರ್ UD ಸೆಕ್ರೆಟರಿ ಬಂದಿದ್ದಾರೆ. ಅದೇನಾಗ್ತಿದೆ ಸರ್ ಫಂಡ್ ಕೊಡ್ತೀನಿ ಈ ಸಲ ರೆಡಿ ಮಾಡೋಣ ಅಂತ ನೀವು. ಬಟ್ ಫಂಡ್ ಕೊಟ್ಟಿದ್ರೆ ಪ್ರಾಬ್ಲಮ್ ಇಲ್ಲ. ಈಗ ಸಮುದ್ರ ಸರ್ ಅಷ್ಟೇ. ನಿಯರ್ಲಿ ಒಂದು 100 MCF ಬೇಕಾದ್ರೆ ಇನ್ಕ್ರೀಸ್ ಮಾಡ್ಕೋಬೋದು ಸರ್. ಯಾಕಂದರೆ ಈ ಅಷ್ಟು ಓಪೋ ಆಗ್ತಿದೆ ಈಗ 4 ದಿನದಿಂದ ಕಂಟಿನ್ಯೂಸ್. you need to have a comprehensive study. 13 days ಸರ್. 13 days ಹೋಗ್ತಾ ಇದೆ ಸರ್. 4 ದಿನ ಇಲ್ಲ ಸರ್. ಈಗ ನಾನು ಕೇಳ್ತಿರೋ ಪ್ರಶ್ನೆಗಳಿಗೆ ನೀವು ಉತ್ತರ ಇರಬೇಕಾಗಿತ್ತು. ನಾನು ಐ ಆಮ್ ನಾಟ್ ಎ ಟೆಕ್ನಿಕಲ್ ಮ್ಯಾನ್, ಬಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಲಾಟ್ ಆಫ್ ವಾಟರ್ ಈಸ್ ಬೀಂಗ್ ವೇಸ್ಟೆಡ್ and there has not been a proper policy and understanding of the problem. ನೆಕ್ಸ್ಟ್ ನೀವು ಮಂಡೇ ಇವರು ಎಕ್ಸ್ಪರ್ಟ್ಸ್ ಬರ್ತಾರಲ್ಲ, ಓಕೆ ಸರ್. ವಿತ್ ಹಿಮ್ ಯು ಕಮ್ ಬ್ಯಾಕ್. Okay. ಐದರ್ ಮಂಡೇನೇ ಆದರೆ ಅವತ್ತೇ ಮೀಟಿಂಗ್ ಮಾಡೋಣ. ಓಕೆ, 2 ದಿನ ಯಾವತ್ತು ಬರ್ತಾರೆ ಅವತ್ತು ಅವತ್ತು ಬಂದಾಗ ಬನ್ನಿ, ಅಲಾಂಗ್ ವಿತ್ ಯುವರ್ ಆಫೀಸರ್ಸ್. ಓಕೆ ನಮ್ಮ ಆಫೀಸರ್ಸ್ ವಿಲ್ ಕಮ್ ಔಟ್ ವಿತ್ ಎ ಕಂಪ್ರಹೆನ್ಸಿವ್ ಪ್ರೋಗ್ರಾಮ್, ಓಕೆ ಐದರ್ ಟು ರೆಜ್ಯುವಿನೇಟ್ ಅಂಡ್ ಟು ಪ್ರೊಟೆಕ್ಟ್ ದ ವಾಟರ್ ವಿಚ್ ಇಸ್ ಬೀಂಗ್ ವೇಸ್ಟೆಡ್. ಖುಷಿಯಾಗಿದ್ದೀರಲ್ಲ ನೀವು ಸರ್? ನೀರಿಲ್ಲದೆ ದುಡ್ಡು ಕೊಟ್ಕೊಂಡಿದ್ದೀರಿ. ಏನ್ ಸರ್ ದುಡ್ಡು ಏನ್ ಮಾಡೋದು ಸರ್ ನಾವು? ಇಲ್ಲಿಂದ ನೀರು ಹರ್ಕೊಂಡು ಹರ್ಕೊಂಡು ಹೋಗ್ತದೆ ಸರ್. ಇವಾಗ ಕೂಡ ಬೇರೆ ಸರ್ ನಮ್ಮ BGM 18 ವಾರ್ಡ್ಗೆ ನೀರು ಹೆಂಗ್ ಸಿಕ್ಕುತ್ತೆ? ವಿಲೇಜ್ ಕಡೆಯಿಂದ ತಂದು ಬರ್ತಾರೆ ಸರ್. ಅದು ಯಾವ್ದು ಟೆಸ್ಟ್ ಕೂಡ ಮಾಡೋದಲ್ಲ, ಎಲ್ಲ ಜನರು ಹಂಗೆ ಕುಡಿತಾ ಇದೀವಿ ಸರ್ ನಾವು.
ಇದರಿಂದ ಕಿಡ್ನಿ ಸಮಸ್ಯೆ ಎಲ್ಲ ಪ್ರಾಬ್ಲಮ್ ನಡೀತಾ ಇದೆ ಸರ್. ಎಲ್ಲ BGML ಪ್ರದೇಶದಲ್ಲಿ ಇರೋರು ಎಲ್ಲ BGML ಎಂಪ್ಲಾಯ್ ಬಡವರು. ಇವಾಗ ನಮ್ಮ ಕೈಯಿಂದ ದುಡ್ಡು ಅಷ್ಟು ಒಂದು ತಿಂಗಳಿಗೆ 3 ಸಾವಿರ ಕೊಡ್ಬೇಕು ಸರ್. ನಾವು ನೀರು ಮಾತ್ರ ಇವ್ರು ನೀರು ಕೊಟ್ಟರು ಕೂಡ ನಾವು ಬಿಲ್ ಕೊಡ್ತೀವಿ. ನಾವು BGML 18 ವಾರ್ಡ್ಗೆ ಏನ ನೀರು ಕೊಟ್ರೆ ನಾನು ಪೇಮೆಂಟ್ ಕೊಡ್ತೀನಿ ಸರ್. ಒಂದಲ್ಲೇ ಬೆಮ್ಮಲ್ಲು ಮತ್ತು BGML ಎರಡೂ ನಿಲ್ಲಿಸ್ಬಿಡ್ತಾರೆ. ಆವಾಗ ಡ್ರೈ ಆದಮೇಲೆ ಮತ್ತೆ ಇದು ಕನ್ಸ್ಟ್ರಕ್ಷನ್ ಓವರ್ಫ್ಲೋ ಆದಮೇಲೆ 2017 ಆಗುತ್ತೆ. ಸೊ ಹಾಗಾಗಿ ಡ್ಯೂರಿಂಗ್ ದಟ್ ಪೀರಿಯಡ್ ಅವರು ಕ್ಲೋಸ್ ಮಾಡಬೇಕು ಸರ್, ದುಡ್ಡು ಕೊಡ್ತಾರೆ. ಹಾಗಾಗಿ ಅವ್ರದ್ದೇ ಓನ್ ಡಿಸ್ಟ್ರಿಬ್ಯೂಷನ್ ಪ್ರಪೋಸಲ್ ರೆಡಿ ಮಾಡಿ ಮೀಟಿಂಗ್ ಕೋಲಾರದಲ್ಲಿ ನಿಮ್ಮ ಆಫೀಸರ್ಸ್ ಎಲ್ಲ ಕರೆಸಿ, ಸರಿ ಆಮೇಲೆ ನಗರಸಭೆಯವರು ಬರಲಿ. ಓಕೆ ನೀವು ಈ ಕಡೆ ನೀವು ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ, ಅದು ಹ್ಯಾಂಡಿಂಗ್ ಓವರು ಆಗ್ತಾ ಇದೆ. ನಂಬರ್ ನಮ್ಮಲ್ಲಿ ಇಷ್ಟು ಯಥೇಚ್ಛವಾಗಿ ನೀರು ಬರ್ತಾ ಇದೆ. ನೀರು ಬಂದರೆ ಅದನ್ನು ಬಳಸ್ಕೊಳ್ಳೋ ಅಂಥ ಕೆಪಾಸಿಟಿ ನಮ್ಮಲ್ಲಿಲ್ಲ. ದಟ್ ಈಸ್ ಎ ವೆರಿ ಬ್ಯಾಡ್. ಆಮೇಲೆ ಯಾವುದೋ ಹಳೆ ಕಾಲದ್ದು ನೀವು ಮಿಷನರೀಸ್ ಇಟ್ಕೊಂಡು ಈಗ ಇರುವ ಪಾಪ್ಯುಲೇಷನ್ ನೀವು ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ ಅಂತ ರೆಡಿ ಮಾಡಿ ಹಂಪಿನಲ್ಲಿ ದೊಡ್ಡ ಸ್ಟೋರೇಜ್ ಮಾಡೋಕ್ಕೆ ಪೇಸಿ ಇದೆ ಸರ್. BGML ಅವ್ರು ಮಾಡಿದ್ದಾರೆ. ನಾನು ಹೋಗಿ ಒಂದು ವಾರಕ್ಕೆ ಮುಂಚೆ ಹೋಗಿದೆ. ಪೇಸಿ ಎಲ್ಲೆಲ್ಲಿದೆ ಅಂತ ಸ್ಟೋರೇಜ್ಗೆ ಅಂತ ಒಂದು ಬ್ಲಾಕ್ ಮಾಡಿದ್ದಾರೆ ಸರ್. ಚೆನ್ನಾಗಿದೆ ಸರ್. ಸ್ಟೋರೇಜ್ಗೆ ನೀರು ಸ್ಟೋರ್ ಮಾಡೋಕ್ಕೆ ವ್ಯವಸ್ಥೆ ಇದೆ ಸರ್. ಇದನ್ನು ಹೋಲ್ಡ್ ಮಾಡೋಕ್ಕೆ ಪಂಪ್ ಮಾಡಬೇಕು ಸರ್, ಅಷ್ಟೇ ಸರ್. ವಾಟ್ ಇಸ್ ದ ಕೆಪಾಸಿಟಿ ಸರ್ 348 MCF. ಇಲ್ಲಾಂದ್ರೆ ಮಾಡಿದ್ರೆ ಸರ್ ಡೀಸಿಲ್ಟು ನಿಯರ್ಲಿ ಒಂದು ನಮ್ಗೆ ಗೊತ್ತಿರಂಗೆ ಸರ್ ನಿಯರ್ಲಿ 50 MCF ಆಲ್ಮೋಸ್ಟ್ ಕಡಿಮೆ ಆಗ್ಬಿಡುತ್ತೆ. ಅದನ್ನ ಡೀಸಿಲ್ಟಿಂಗ್ ಪ್ರಪೋಸಲ್ ಇಟ್ಕೊಂಡ್ವಿ. ಬಟ್ ಏನಾಗಿದೆ ಸರ್ 2021 ಆದಮೇಲೆ ಸರ್ ನಿಯರ್ಲಿ 999 ಎಕರ್ಸ್ ಸಾವಿರ ಎಕರ್ 1400 ಚಿಲ್ಲರೆ ಎಕರೆ ಇದೆ ಸರ್. 1000 ಎಕರೆ the intake capacity, the holding capacity must be more ಅಲ್ವಾ? ಇಲ್ಲ ಸರ್, ಅಂದ್ರೆ ಡೆಪ್ತು ಕಡಿಮೆ ಇದೆ. ಡೆಪ್ತ್ ಕಡಿಮೆ ಇದೆಯಾ? ಆಯ್ತು, ನೀವು ರೀಸಿಲ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಯು ಕ್ಯಾನ್ ಇನ್ಕ್ರೀಸ್ ದಿ ಹೌದು ಸರ್, ಕೆಪಾಸಿಟಿ. ಡೀಪನಿಂಗ್ ಮಾಡ್ಕೋಬೇಕು ಸರ್. ತಾವೇಳಂಗೆ ಡೀಪನಿಂಗ್ ಮಾಡ್ಕೊಂಡ್ರೆ ಇಲ್ಲಿ ಓವರ್ಫ್ಲೋ ಏನು ಹೋಗ್ತಿದೆ ಇದು ಅಸೆಸ್ ಮಾಡ್ಕೊಂಡು ಸರ್ ಒಂದು 5 ವರ್ಷದ ಡೇಟಾ ತಗೊಂಡು ಇದನ್ನ ಸ್ಟಾಪ್ ಮಾಡಕ್ ಆಗ್ತಾ ಇಲ್ವಾ? ಇಲ್ಲ ಸರ್ ಅಲ್ಲಿ ಇದಾಗುತ್ತೆ ಅದು ಅದು Submerge floating ಆಗುತ್ತಾ? ಆಗ್ಬಿಡ್ತದೆ. ಹೌದು ಸರ್, Floating. ಸಬ್ಬರ್ ಸರ್ ಈ ಕಡೆ ಊರುಗಳಿದೆ, ಊರುಗಳ ಕಳ್ಳಿ ಇದಾವೆ ಹಳ್ಳಿ ಕಡೆಗೆ ಅದನ್ನ ನೋಡೇ ಇದು FTL ಫಿಕ್ಸ್ ಮಾಡಿರ್ತಾರೆ. ಬಟ್ ಯು ಹ್ಯಾವ್ ವಾಲ್ಸ್ ಇದೆ, ಹೌದು ಗೇಟ್ಸ್ ಸರ್, ಇದೆ. ಗೇಟ್ಸ್ ಇದೆ. ತಾವೇಳಂಗೆ ಡೀಪನಿಂಗ್ ಮಾಡ್ಕೊಂಡು ಈ ಗೇಟ್ಸ್ ಅನ್ನು ಹಾಕೋಕ್ಕಾಗಲ್ಲ ಸರ್, ಯಾಕಂದ್ರೆ ಅನ್ಸಬ್ಬರ್ಜೆನ್ಸ್ ಆಗುತ್ತೆ. ಗೇಟ್ ಯಾವ್ದು ಇದೆ ಇಟ್ಕೋಬೇಕು, ಡೀಪನಿಂಗ್ ಮಾಡ್ಕೋಬೇಕು ಸರ್. ಡೀಸಿಲ್ಟಿಂಗ್ ಪ್ಲಸ್ ಡೀಪನಿಂಗ್ ಆಗ ಕೆಪಾಸಿಟಿ ಈ ಪ್ರಪೋಸಲ್ ಯಾಕೆ ನಿಮ್ಮ ಬೋರ್ಡ್ ಇಷ್ಟು ವರ್ಷ